ನಿತಿನ್ ಬಂದ? ಇನ್ನೂ ಇಲ್ಲ ಅನಿಸುತ್ತೆ, ಬಂದಿಲ್ಲ ಅನಿಸುತ್ತೆ. ಫೋನ್ ಮಾಡಿ ಮತ್ತೆ ಇರು ಮಾಡ್ತೀನಿ. ಫೋನ್ ಬೇಗ ಎತ್ತದೇ ಇಲ್ಲ ಅವನಂತೂ. ಬೈಕಲ್ಲಿ ಬರ್ತಿದ್ದಾನೆ ಅನ್ಸುತ್ತೆ. ಹಲೋ, ಎಲ್ಲಿದೆಯೋ ನಿತಿನ್? ಎಷ್ಟೊತ್ತು ಬೇಕೋ ನಿನಗೆ ಫೋನ್ ಎತ್ತಕ್ಕೆ? ಕ್ಲಾಸ್ ಇದೆ ಅಂತ ಗೊತ್ತು ತಾನೆ, ಯಾವಾಗಲೂ ಹಿಂಗೆ ಮಾಡ್ಕೋತೀಯ. ಬೇಗ ಬಾ. ತೆಗಿತಾರೆ. ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಹೊಟ್ಟೆ ಸೀರಿಯಸ್ ಕಣಲೆ, ಬೆಳಿಗ್ಗೆ ಊಟ ತಿಂದಿಲ್ಲ ನಾನು. ಹೋಗೋಣ ಬಾ, ಊಟಕ್ಕಾದ್ರೂ ಹೋಗೋಣ ಬಾ. ಎಲ್ಲಿಗೆ ಹೋಗೋಣ? ಆ ಕಡೆ ಹೋಗೋಣ ಬಾ, ಕೆಳಗಡೆ ಕ್ಯಾಂಟೀನ್ ಏನಾದರೂ ತಿನ್ಕೊಂಡು ಬರೋಣ. ಸರಿ ಹೋಗೋಣ. ತಿನ್ಕೊಂಡು ಬರೋಣ. ಕ್ಯಾಂಪು ಏನು? ಬಾ ನೋಡೋಣ ಬಾ. ಏನಂತ? Good morning, students. Hi, good morning. Hello. So what you're here about, we are actually organizing a camp which is called as body donation, or it may be an organ donation complete camp, where if in case someday you get accident or any sort of injury and you're not able to survive, in that case you can donate your body. If your organs are healthy, then you can donate that organ to a person who is required of it, who is needed for it. If you donate one single body, it is used for anatomy. A medical student, we first year we learn anatomy. One is you can donate your body for learning. The second thing, you can donate your body for saving life. In that case, you can donate your one kidney or two. ಇಲ್ಲ ನನ್ನ ಕೈಲಾಗ ನೀನು ಬೇಕಿದ್ರೆ ಮಾಡಮ್ಮ, ನಾನಾಗಲ್ಲ, ನಾನು ಮಾಡಲ್ಲ. ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ. ಈಗ ನೀನೇ ಏನಾದರೂ ಆದರೆ ಇನ್ನೊಬ್ರು ಕೊಟ್ಟರೆ ನೀನು ನಿಮ್ಮ ಲೈಫ್ ಆರಾಮಾಗಿ ಬೇಡ ಬಿಡು, ಏನು ಬೇಡ, ನಾನು ಮಾಡಲ್ಲ ಅಷ್ಟೇ. ನನಗೆ ಇಂಟ್ರೆಸ್ಟ್ ಇಲ್ಲ ಅದು. ನೀನು ಬೇಕಿದ್ರೆ ಮಾಡು, ನೀನು ಬೇಕಿದ್ರೆ ಇಷ್ಟು ಸೈನ್ ಮಾಡು, ನಾನಂತೂ ಮಾಡಲ್ಲ. ನೀವು ಒಪ್ಕೊಳ್ತೀರಾ? ಹೌದು. ನಾನು ಮಾಡಲ್ಲ. ಅಂದರೆ ಯೋಚನೆ ಮಾಡಿ. ಪ್ರೊಸೀಜರ್ ಹೆಂಗಿರುತ್ತೆ? ಈಗ ನಾನು ಸಡನ್ ಡೆತ್ ಆಗಿದ ತಕ್ಷಣ ನೀವು ಆಟೋಮ್ಯಾಟಿಕ್ ವಿಷಯ ತಿಳಿಯುತ್ತೆ, ನೀವು ಬಂದು ಇಲ್ಲ ಆ ಥರ ಅಲ್ಲ. ನಿಮ್ಮದು ಕಾಂಟ್ಯಾಕ್ಟ್ ಸರಿ ಇಲ್ಲ, ಏನೇನೋ ಮಾತಾಡೋದು. ಸುಮ್ಮನೆ ಇರು, ನನ್ನ ಮಾತು ಕೇಳಬೇಡ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ನೀವು ಕೊಡ್ತೀರಾ, ನಿಮ್ಮ ಡೀಟೇಲ್ ಎಲ್ಲ ಹೇಳ್ತೀರಾ. ವಿಲ್ ಗಿವ್ ಅ ಫಾರ್ಮ್ ವೇರ್ ನಿಮ್ಮ ಬಯೋಡೀಟೇಲ್, ನಿಮ್ಮ ಫ್ಯಾಮ್ಲಿ ಬಗ್ಗೆ ನೀವು ಅದರಲ್ಲಿ ಎಲ್ಲ ಡೀಟೇಲ್ಸ್ ನೀವು ಬರೀತೀರಾ. ದೆನ್ ಯು ಸೈನ್ ದಟ್ ಪೇಪರ್, ಆ್ಯಂಡ್ ಅದರಲ್ಲಿ ನಿಮ್ಮದು ಫ್ಯಾಮ್ಲಿ ಸಿಗ್ನೇಚರ್ ಇರಬೇಕು, ಸೊ ದಟ್ ಯು ಆರ್ ಅಪ್ರೂವ್ಡ್ ಬೈ ಯೋರ್ ಫ್ಯಾಮ್ಲಿ ಆಲ್ಸೋ. ನೀವು ಇನ್ ಕೇಸ್ ಯುವರ್ ಡೆತ್, ಯುವರ್ ಪೇರೆಂಟ್ಸ್ ವಿಲ್ ಆಲ್ಸೋ ಅಗ್ರಿ. ಸೊ ಆ ಥರ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರು, ನಿಮ್ಮ ಸಿಗ್ನೇಚರು ಕೊಡಬೇಕು. ಸೊ ಇದು ಬಂದು ಫಾರ್ಮು, ಇದು ತಗೊಳ್ಳಿ. ಈ ಫಾರ್ಮಲ್ಲಿ ನಿಮ್ಮದು ಎಲ್ಲ ಡೀಟೇಲ್ಸು ಮತ್ತು ಎಲ್ಲ ಸಿಗ್ನೇಚರು, ನಿಮ್ಮ ಪೇರೆಂಟ್ಸ್ದು, ನಿಮ್ಮದೆಲ್ಲ ಡೀಟೇಲ್ಸ್ ಬರಬೇಕು. ಬೇಡ ಕೊಟ್ಬಿಡೆ, ಬೇಡ, ನಿಮ್ಮ ಮಾತು ನೀನು ಕೇಳಬೇಡ. ಮಾಡಲ್ಲ ಅಂದರೆ ನೀನು ಮಾಡಬೇಡ, ನಾನು ಮಾಡ್ತೀನಿ. ನಾನು ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಏನೇನ ಮಾಡ್ಕೊ, ನಾನು ಮತ್ತೆ ನಾನು ಹೇಳ್ಬಿಡ್ತೀನಿ. ಮಾಡಿಬಿಟ್ಟು ಆಮೇಲೆ ಹಾಂ, ಆಮೇಲೆ ಬಂದು ಯೋಚನೆ ಮಾಡಿ ಒಂದ್ಸತಿ. ನಾನು ಮಾಡಲ್ಲ. ಉಳಿಸ್ಕೊಡಿ ಸರ್. ಏನಾಯಿತು? ಉಳಿಸ್ಕೊಡಿ ಸರ್ ಪ್ಲೀಸ್. ಇಲ್ಲ ಮೇಡಮ್, ಆಗಲ್ಲ, ಅದು ಬ್ರೈನ್ಗೆ ಡ್ಯಾಮೇಜ್ ಆಗಿದೆ ಸರ್. ಪ್ಲೀಸ್ ಸರ್, ಹಂಗೆ ಅನ್ಬೇಡಿ ಸರ್. ಸರ್ ಏನಾದರೂ ಟ್ರೈ ಮಾಡಿ. ಏನು ಟ್ರೈ ಮಾಡೋಕ್ಕಾಗಲ್ಲ, ನಮ್ಮದು ಕೈಯೆಲ್ಲ ಮಾಡಿದ್ದೀವಿ ನಾವು. ಒಂದು 5 ನಿಮಿಷ ಇರ್ತಾರೆ ಸರ್. ನಿಮ್ಮ ಕಾಲಿಗೆ ಬೀಳ್ತೀವಿ ಸರ್, ಉಳಿಸ್ಕೊಡಿ ಸರ್. ಅವ್ನು ಇರೋದೇ ಒಬ್ಬ, ಹಂಗೆ ಅಂತ ಯಾರೂ ಇಲ್ಲ ಸರ್. ಪ್ಲೀಸ್ ಸರ್. ನಾವೇನು ಮಾಡೋಕ್ಕಾಗಲ್ಲ ಸರ್. ಹಿಂಗಂದರೆ ಟ್ರೈ ಮಾಡಿ. ಹಿಂಗಂದರೆ ಹೆಂಗೆ ಸರ್? ನಾವೇನು ಮಾಡಬೇಕು? 5 ಮಿನಿಟ್ಸ್ ಇರ್ತಾರೆ ಅಷ್ಟೇ ಅವರು. ಆಲ್ರೆಡಿ ಆಕ್ಸಿಜನ್ ತೊಗೊತಾ ಇಲ್ಲ, ಹಾರ್ಟ್ ಬೀಟ್ ನಿಂತೋಗಿದೆ. ಆಮೇಲೆ ಬ್ರೈನು ವರ್ಕ್ ಆಗ್ತಾಯಿಲ್ಲ, ಬ್ರೈನ್ ಡೆಡ್ ಆಗಿದೆ. ಏನಾದರೂ ಉಳಿಸ್ಕೊಳ್ಳೋಕ್ಕಾಗುತ್ತಾ, ಹೆಲ್ಪ್ ಮಾಡೋಕ್ಕಾಗುತ್ತಾ? ಪ್ಲೀಸ್ ಏನಾದರೂ ಇದ್ದರೆ ಮಾಡಿ. ನೋ ಚಾನ್ಸ್, ಬಿಕಾಸ್ ಅವ್ನ ಬ್ರೈನ್ ಡೆಡ್ ಆಗಿದೆ, ಬಟ್ ಅದರ್ ಆರ್ಗನ್ಸ್ ಆರ್ ವರ್ಕಿಂಗ್ ಫೈನ್. ಬೇಕಾದರೆ ನೀವು ಒಂದು ಬಾಡಿನ ಡೊನೇಟ್ ಮಾಡ್ಬೋದು, ಸೊ ದಟ್ ಅದರ್ ಪೀಪಲ್ಗೆ ಹೆಲ್ಪ್ ಆಗುತ್ತೆ. ಪ್ಲೀಸ್
ಪ್ಲೀಸ್ ನನ್ನ ಮಗಳನ್ನ ಕಾಪಾಡಿ ಡಾಕ್ಟರ್. ಪ್ಲೀಸ್ ನನಗೆ ಕೈಯೆಲ್ಲ ಕಾಲ ತಿರ್ಕೊತೀನಿ, ದಯಮಾಡಿ ನನ್ನ ಮಗಳನ್ನ ಕಾಪಾಡಿ ಮ್ಯಾಮ್ ಪ್ಲೀಸ್. ನಾವೇನು ಮಾಡೋಕ್ಕಾಗಲ್ಲ, ಅವಳ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ಇವರೇನಾದರೂ ಒಪ್ಕೊಂಡ್ರೆ ಅಷ್ಟೇ ನಾವು ಮಾಡೋಕ್ಕಾಗೋದು. ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲೇಬೇಕಾಗುತ್ತೆ. ಸರ್ ಪ್ಲೀಸ್ ನನ್ನ ಮಗಳನ್ನ ಉಳ್ಸ್ಕೊಂಡು ಕೊಡಿ ಸರ್ ಪ್ಲೀಸ್. ಇಲ್ಲ ಅವನು ಅವತ್ತು ಸೈನ್ ಮಾಡಿಲ್ಲ. ಅವ್ನ ಕೊನೆ ಆಸೆ ಏನಿದೆ ಏನೋ ಅವ್ನು ಒಪ್ಕೊಂಡಿರಲಿಲ್ಲ, ಅವ್ನು ಸೈನ್ ಮಾಡಿಲ್ಲ ಅವತ್ತು. ಒಂದ್ಸಲ ಆದರೆ ಯೋಚನೆ ಮಾಡಿ ಸರ್ ಪ್ಲೀಸ್. ನನ್ನ ಮಗಳನ್ನ ಉಳ್ಸ್ಕೊಂಡು ಕೊಡಿ, ದೇವ್ರಂತ ಅನ್ಕೋತೀನಿ ನಿಮ್ಮನ್ನ, ಪ್ಲೀಸ್ ಇಲ್ಲಮ್ಮ, ಅವನಿಗೆ ಇಷ್ಟ ಇರಲಿಲ್ಲ ಮಾಡೋದು. ಅವ್ನ ಕೊನೆ ಆಸೆ ಏನೋ ಅದನ್ನೇ ಮಾಡಬೇಕು ಅಂದ್ಕೊಂಡಿದ್ವಿ. ಗುಡ್ ಮಾರ್ನಿಂಗ್. ಇದು ಆರ್ಗನ್ ಡೊನೇಷನ್ ಕ್ಯಾಂಪ್ ಅಂತ. ಇದರಲ್ಲಿ ನೀವು ನಿಮ್ಮ ಬಾಡಿ ಇನ್ ಕೇಸ್ ನೀವು ಆಕ್ಸಿಡೆಂಟ್ ಆಗಿದ್ದೀರಾ, ನಿಮ್ಮ ಬ್ರೈನ್ ಡೆತ್ ಆಗಿದೆ, ಬಟ್ ನಿಮ್ಮ ಬಾಡಿಯಲ್ಲಿ ಆರ್ಗನ್ಸ್ ಎಲ್ಲ ಚೆನ್ನಾಗಿದೆ, ಆ ಟೈಮಲ್ಲಿ ನೀವು ನಿಮ್ಮ ಆರ್ಗನ್ನ ಬೇರೆಯವ್ರಿಗೋಸ್ಕರ, ಪೇಷಂಟ್ಸ್ಗೋಸ್ಕರ ಡೊನೇಟ್ ಮಾಡ್ಬೋದು. ಲೈಕ್ ಲಿವರ್, ಕಿಡ್ನಿ, ಐಸ್, ಹಾರ್ಟ್ ಆ ಥರ ಎಲ್ಲ ಆರ್ಗನ್ಸ್ನ ನೀವು ಡೊನೇಟ್ ಮಾಡ್ಬೋದು. ಫಾರ್ ಫೇಶಿಯಲ್ ಸರ್ಜರಿ, ಸ್ಕಿನ್ ಕ್ರಾಫ್ಟಿಂಗು ಡೊನೇಟ್ ಮಾಡಿ ಅವ್ರ ಲೈಫ್ನ ನೀವು ಸೇವ್ ಮಾಡಿ ಅವ್ರ ಬೆಟರ್ ಲೈಫ್ ಕೊಡ್ಬೋದು ನೀವು. ಏನು ಹೇಳ್ತಾರೆ ಕಿಡ್ನಿ ಅದು ಹೇಳ್ತಾರೆ, ಏನು ಹೇಳೋದು? ಅದೆಲ್ಲ ಅವ್ರ ಜೀವನದಲ್ಲಿ ಸತ್ತ ಮೇಲೆ ನನ್ನಿಂದ ಇವತ್ತು ಎಲ್ಲ ಮಾಡ್ಬೋದು. ಮಾಡೋಣ ನೀನೇನಾಗಿದೆ? ಮಾಡೋದು ಒಳ್ಳೆಯದಾಗ್ತದೆ. ಸೊ ಅವ್ನು ಆಲ್ರೆಡಿ ಪ್ರೊಸೀಜರ್ಗೋಸ್ಕರ ಬಾಡಿ ಡೊನೇಟ್ ಮಾಡೋಕ್ಕೆ ಆಲ್ರೆಡಿ ಸೈನ್ ಮಾಡಿದ್ದಾರೆ. ವಿ ಓನ್ಲಿ ನೀಡ್ ಯುವರ್ ಫೈನಲ್ ಸಿಗ್ನೇಚರ್ ಟು ಪ್ರೊಸೀಡ್ ದ ಪ್ರೊಸೆಸ್. ಸೊ ಹಿಯರ್ ಇಸ್ ದ ಫಾರ್ಮ್. ಅಧ್ಯಯನ ಹಾಗೂ ಶಿಕ್ಷಣದಲ್ಲಿ ಶರೀರದ ದಾನವು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನೈಜ ಶರೀರವನ್ನು ಅಧ್ಯಯನ ಮಾಡಲು ಅವಕಾಶ ನೀಡುತ್ತದೆ. ಶರೀರದ ದಾನವು ಕೇವಲ ವೈಜ್ಞಾನಿಕ ಜ್ಞಾನ ವೃದ್ಧಿಯಲ್ಲದೆ ಮಾನವೀಯ ಸೇವೆಯ ಆಶ್ರಯವನ್ನು ಸಹ ಒದಗಿಸುತ್ತದೆ. ಶರೀರದ ದಾನವನ್ನು ಪ್ರೋತ್ಸಾಹಿಸುವ ಮೂಲಕ ನಾವು ನಮ್ಮ ಸಮಾಜವನ್ನು ಹೆಚ್ಚು ಸಮರ್ಥ ಹಾಗೂ ಆರೋಗ್ಯಕರವಾಗಿಸಬಹುದು. ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯ ಜನರಿಗೆ ಜಾಗೃತಿ ಇಲ್ಲದ ಕಾರಣ ಶರೀರವನ್ನು ದಾನ ಮಾಡುವವರ ಸಂಖ್ಯೆ ತುಂಬ ಕಡಿಮೆಯಾಗಿದೆ. ನೀವು ಮಾಡೋ ಒಂದು ಒಳ್ಳೆಯ ಕೆಲಸ ನಿಮ್ಮ ದೇಹವನ್ನು ದಾನ ಮಾಡುವುದು. ಅದರಿಂದ ತುಂಬ ಕುಟುಂಬಗಳು ಆನಂದವಾಗಿರುತ್ತದೆ. ದೇಹದಲ್ಲಿ ಜೀವವಿಲ್ಲ ಎಂದಾಗ ಆ ಶರೀರವನ್ನು ಬೆಂಕಿಯಲ್ಲಿ ಸುಡುವ ಬದಲು ಅಥವಾ ಮಣ್ಣಿನಲ್ಲಿ ಹೂಳುವ ಬದಲು ಅಂಗವಿಕಲರಿಗೆ, ಅಂಗಾಂಗಗಳು ಅಗತ್ಯವಿರುವ ರೋಗಿಗಳಿಗೆ ದಾನ ಮಾಡಿ. ನಿಮ್ಮ ದೇಹವು ಸತ್ತ ನಂತರವೂ ಬೇರೆಯವರಿಗೆ ಉಪಯೋಗವಾಗುವಂತೆ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರತ್ನ ಎಂದು ಪ್ರಸಿದ್ಧಿಯಾಗಿರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ರವರು ಹಾಗೂ ರಾಷ್ಟ್ರೀಯ ಪುರಸ್ಕೃತ ಸಂಚಾರಿ ವಿಜಯರವರು ತಮ್ಮ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ. ಈಗ ಅವರು ಮಾಡಿರುವಂತಹ ಒಂದು ಒಳ್ಳೆಯ ಕೆಲಸದಿಂದ ಎಷ್ಟೋ ಕುಟುಂಬಗಳು ಆನಂದವಾಗಿದೆ. ಹಾಗಾಗಿ ಎಲ್ಲರೂ ಸೇರಿ ಒಮ್ಮತದಿಂದ ಸಮಾಜದಲ್ಲಿರುವಂತಹ ಸಾಮಾನ್ಯ ಜನರಿಗೆ ಶರೀರದ ದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸೋಣ. ಡೊನೇಟ್ ಬಾಡಿ, ಸೇವ್ ಲೈಫ್ಸ್.